ಆದಾಯ ಘೋಷಿಸಿಕೊಳ್ಳುವವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೂತನ ಯೋಜನೆ ಜಾರಿಯಾಗಿದೆ. ಅಘೋಷಿತ ಆದಾಯ ಘೋಷಿಸಿಕೊಳ್ಳುವವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೂತನ ಯೋಜನೆ ಇದು. ಅಘೋಷಿತ ಆದಾಯ ಘೋಷಿಸಿಕೊಂಡವರು ಪ್ರಧಾನಿ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಡೆಪಾಸಿಟ್ ಕಡ್ಡಾಯ. ಇನ್ನು 4 ವರ್ಷದ ಅವಧಿಗೆ ಹೂಡಿಕೆ ಮಾಡುವುದು ಕಡ್ಡಾಯವಾಗಿದೆ. ಅಘೋಷಿತ ಆದಾಯ ಘೋಷಿಸಿಕೊಳ್ಳದಿದ್ರೆ 107% ದಂಡ, ಕ್ರಿಮಿನಲ್ ಮೊಕದ್ದಮೆ, 7 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅಘೋಷಿತ ಆದಾಯದಲ್ಲಿ 49.9% ದಂಡವನ್ನ ಕಟ್ಟಬೇಕಾಗುತ್ತೆ. ಹೂಡಿಕೆ ಮಾಡಿದ ಹಣಕ್ಕೆ ಯಾವುದೇ ರೀತಿ ಬಡ್ಡಿ ಇರುವುದಿಲ್ಲ. ಮಾರ್ಚ್ 31ರವರೆಗೆ ಅಘೋಷಿತ ಆದಾಯ ಘೋಷಣೆಗೆ ಕಾಲಾವಕಾಶ ಇದೆ. ಇನ್ನು ಆಸ್ತಿಯನ್ನ ಅಚರ, ಸ್ಥಿರ, ನಗದು, ಆಭರಣ ಯಾವುದೇ ರೂಪದಲ್ಲಿದ್ದರೂ ಘೋಷಿಸಿಕೊಳ್ಳಬಹುದು. ಡಿಸೆಂಬರ್ 17ರಿಂದ ಈ ಯೋಜನೆ ಆರಂಭವಾಗಲಿದೆ. ಆದಾಯ ತೆರಿಗೆ ಇಲಾಖೆಯ ತನಿಖಾ ವಿಭಾಗದ ಡಿಜಿ ಬಾಲಕೃಷ್ಣನ್ ಹೇಳಿಕೆಯನ್ನ ನೀಡಿದ್ದಾರೆ. ನೋಟ್ ಬ್ಯಾನ್ ಬಳಿಕ 2 ತಿಂಗಳಲ್ಲಿ 500 ಕೋಟಿಯಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಗರೀಬ್ ಕಲ್ಯಾಣ ಯೋಜನಾ ಅಂತೀವಿ. ಅದನ್ನ ನಾವು ಕನ್ನಡದಲ್ಲಿ ಪ್ರಧಾನಮಂತ್ರಿ ಬಡವರ ಕಲ್ಯಾಣ ಯೋಜನಾ ಅಂತ ಕರಿಬಹುದು. ಈ ಸ್ಕೀಮ್ಗೆ ಒಂದು ಒಳ್ಳೆ ಒಂದು ಎಲ್ಲರಿಗೂ ಒಂದು ಟೆಂಪ್ಟೇಷನ್ ಇರುತ್ತೆ ಇದಕ್ಕೆ ಡಿಕ್ಲೇರ್ ಮಾಡೋದಕ್ಕೆ. ನಾವು ಈ ಸ್ಕೀಮ್ ಅಲ್ಲಿ ಬಂದರೆ ನಮ್ದು ಏನ್ ಕಟ್ಟಿರ್ತೀವಲ್ಲ ಅದು ಡೆಪಾಸಿಟ್ ಕಟ್ಟಿದ್ದು ಅದ್ರದ್ದು ಇನ್ವೆಸ್ಟ್ಮೆಂಟ್ ಎಲ್ಲ ಆಗೋದು ಇಕಾನಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೋಸ್ಕರ ಮಾತ್ರ ಆಗುತ್ತೆ. ಮತ್ತೆ ನಾವು ಇದಕ್ಕೆ ಸೆಸ್ ಇದೆ, 33% ಸೆಸ್ ಕೂಡ ಕಟ್ತೀವಿ. ಅದು ಎಲ್ಲಾನು ಬಡವರ ಕಲ್ಯಾಣಕ್ಕೆ ಹೋಗುತ್ತೆ. ಸೊ ಎಷ್ಟೊಂದು ಇದರಲ್ಲಿ ಸೋಷಿಯಲ್ ಆಬ್ಜೆಕ್ಟಿವ್ ಇದೆ. ಇದು ಎಲ್ಲರಿಗೂ ಅಪೀಲ್ ಆಗುವಂತ ವಿಷಯ. ಯಾಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿದ್ದು ಎಲ್ಲಿ ಹೋಗುತ್ತೆ ಅಂತ ನಮ್ಗೆಲ್ಲರಿಗೂ ಒಂಥರ ಕುತೂಹಲ ಇರುತ್ತೆ. ನಮ್ಗೆ ಇದರಿಂದ ಸಮಾಧಾನವೂ ಸಿಗುತ್ತೆ. ನಾವು ಕಟ್ಟಿದ ಟ್ಯಾಕ್ಸ್ ಸರಿಯಾಗಿ ಉಪಯೋಗ ಆಗುತ್ತೆ. ಅದು ಬಡವರಿಗೋಸ್ಕರ ವೆಲ್ಫೇರ್ ಆಕ್ಟಿವಿಟೀಸ್ಗೆ ಇದರ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ. ಆಸ್ ಆನ್ ಡೇಟ್ ಅದು ಸೇಮ್ ಡೆಪಾಸಿಟ್ ಇರಬೇಕು. ಇದು ಹಳೆ ವರ್ಷದ್ದು ಆಗಿರ್ಬೋದು. ಮತ್ತೆ ಇದು ಅಪ್ ಟು 31st 17 ವರೆಗೂ ಏನೇನು ಡೆಪಾಸಿಟ್ ಇರುತ್ತೆ ಅದನ್ನ ನಾವು ಇದರಲ್ಲಿ ಡಿಕ್ಲೇರ್ ಮಾಡ್ಬೋದು. ಅದರಲ್ಲಿ 50% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 50% ಅಂದ್ರೆ 30% ಟ್ಯಾಕ್ಸ್ ಹೋಗುತ್ತೆ. 33% ಇದು. ಎಸ್, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮುರಳಿ. ಇದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ. ಈ ಯೋಜನೆಯಲ್ಲಿ ಏನ್ ಮಾಡಬೇಕು, ಇದ್ರ ಎಂಟೈರ್ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಮುರಳಿ? ದಿವ್ಯಾ, ಏನಂದ್ರೆ ಏನು ಈಗ ಐಟಿ ಅಧಿಕಾರಿಗಳು ಈ ಸಂಬಂಧ ಈಗ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೋ ಈ ನದಿಯಲ್ಲಿ ಏನಂದ್ರೆ ಈಗ ಕಪ್ಪು ಕುಳಗಳ ಮೇಲೆ ಏನೋ ದಾಳಿಯನ್ನ ನಡೆಸ್ತಾ ಸಂದರ್ಭದಲ್ಲಿ 33% ದಂಡವನ್ನ ಕಟ್ಟಬೇಕಾಯ್ತು. ಟೋಟಲ್ 49.9% ಅಷ್ಟು ಈಗ ದಂಡವನ್ನ ಹೆಚ್ಚು ಮಾಡಿರುವಂತದ್ದು. ಜೊತೆಗೆ 25% ಇನ್ನ ಉಳಿದ 50% ಅಲ್ಲಿ 25% ಏನಿರುತ್ತೆ ಅದು ಗರೀಬ್ ಕಲ್ಯಾಣ ಯೋಜನೆಗೆ, ಅಂದ್ರೆ ಬಡವರಿಗೆ ಸಹಾಯ ಆಗುವಂತ ಗರೀಬ್ ಕಲ್ಯಾಣ ಯೋಜನೆ ಏನಿದೆ ಅದಕ್ಕೆ ಡೆಪಾಸಿಟ್ ಮಾಡುವಂತೆ ಈಗ ಐಟಿ ಅಧಿಕಾರಿಗಳು ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಅಂದ್ರೆ ಇದು 4 ವರ್ಷಗಳ ಕಾಲ ಅಲ್ಲೇ ಡೆಪಾಸಿಟ್ ಆಗಿರ್ಬೇಕಾಗುತ್ತೆ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ. ಅದಕ್ಕೆ ಯಾವುದೇ ರೀತಿ ಬಡ್ಡಿಯನ್ನು ವಾಪಸ್ ಕೊಡಲ್ಲ. ಅಂದ್ರೆ ಈಗ 50% ದಂಡ ಏನಿರುತ್ತೆ, ದಂಡನ ಹೊರತುಪಡಿಸಿ ಇನ್ನ 50% ಏನು ಉಳಿದಿರುತ್ತೆ ಅದರಲ್ಲಿ 25% ಗರೀಬ್ ಕಲ್ಯಾಣ ಯೋಜನೆ ಒಳಗಡೆ ಹಾಕ್ಬೇಕು. ಅದು ಕಡ್ಡಾಯವಾಗಿ ಐಟಿ ಅಧಿಕಾರಿಗಳಿಂದಾನೇ ಅದು ಏನೋ ಕಪ್ಪು ಕುಳ ಏನಿರ್ತಾನೆ ಆತನ ಅಕೌಂಟ್ ಇಂದ ಅಲ್ಲಿಗೆ ಹಾಕಿರ್ತಾರೆ. ಅಲ್ಲಿ 24 ವರ್ಷಗಳ ಕಾಲ ಅಲ್ಲಿರುತ್ತೆ. ಅದಕ್ಕೆ ಯಾವುದೇ ರೀತಿ ಬಡ್ಡಿಯನ್ನು ಇರಲ್ಲ. ಅದ 4 ವರ್ಷಗಳ ಕಾಲ ಆದ ನಂತರ ಅದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಇದು ಐಟಿ ಅಧಿಕಾರಿಗಳಿಗೆ ಹೊಸದಾಗಿ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಜೊತೆಗೆ ಅಕಸ್ಮಾತ್ ಏನಾದ್ರು ಅವರೇ ಸ್ವಯಂ ಘೋಷಿತವಾಗಿ ಇದನ್ನ ಘೋಷಣೆ ಮಾಡ್ಕೊಳ್ದೇನೆ ಐಟಿ ಏನಾದ್ರು ದಾಳಿಯನ್ನ ನಡೆಸಿದ್ರೆ 107% ಅಷ್ಟು ದಂಡವನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ ಸಂಪೂರ್ಣವಾಗಿ ಹಣ ಏನಿರುತ್ತೆ, ಹಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಜೊತೆಗೆ ಅದಕ್ಕೆ ಏನು ದಂಡ ಏನಿರುತ್ತೆ ಅದನ್ನ ಹೆಚ್ಚಾಗಿ ಕಟ್ಟಬೇಕಾಗುತ್ತೆ. ಅಂದ್ರೆ ಈಗ ನಾನು 100 ರೂಪಾಯಿ ಅಕ್ರಮ ಆಸ್ತಿಯನ್ನ ಪತ್ತೆ ಮಾಡಿದ್ರೆ ನನ್ನ ಬಳಿಯಲ್ಲಿ ಅದಕ್ಕೆ 107 ರೂಪಾಯಿ ದಂಡವನ್ನ ವಾಪಸ್ ಕಟ್ಟಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಐಟಿ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಿರುವಂತದ್ದು. ಇದೆಲ್ಲ ಹೊಸದಾಗಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಅಕ್ರಮವಾಗಿ ಯಾರು ಹಣವನ್ನ ಎತ್ತಿಟ್ಕೊಂಡಿದ್ದಾರೆ ಮತ್ತು ಆಸ್ತಿಯನ್ನ ಮಾಡಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಇದು ಇನ್ನೊಂದು ಅವಕಾಶ ಇರುವಂತದ್ದು. ಮಾರ್ಚ್ 30ರವರೆಗೂ ಸಹ ಇದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ವಾರ್ಷಿಕ ಆದಾಯ ಏನಿದೆ ಅದನ್ನ
ಅನೌನ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಅವಕಾಶವನ್ನ ನೀಡಿರುವಂತದ್ದು ದಿವ್ಯಾ. ಎಸ್, 4 ವರ್ಷದ ಅವಧಿಗೆ ಹೂಡಿಕೆ ಮಾಡುವುದು ಕಡ್ಡಾಯವಾಗಿದೆ. ಆಮೇಲೆ ಏನ್ ಮಾಡ್ಬೇಕು? ದಿವ್ಯಾ, ಅದನ್ನ ವಾಪಸ್ ತೆಗೆದುಕೊಳ್ಳೋಕೆ ಅವಕಾಶ ಇರುವಂತದ್ದು. ಆದ್ರೆ ಅದಕ್ಕೆ ಬಡ್ಡಿ ಯಾವುದೇ ರೀತಿ ಬಡ್ಡಿಯನ್ನ ಕೊಡಲ್ಲ. ಯಾಕೆಂದ್ರೆ ಈಗ ನಾನು ಒಂದು 100 ರೂಪಾಯಿಯನ್ನ ಒಂದು ಗರೀಬ್ ಕಲ್ಯಾಣ ಅಕೌಂಟಿಗೆ ಹಾಕಿದ್ರೆ ನಾನು ಮತ್ತೆ ವಾಪಸ್ 4 ವರ್ಷದ ಬಳಿಕ 100 ರೂಪಾಯಿ ಅಷ್ಟೇ ವಾಪಸ್ಸನ್ನ ತೆಗೆದುಕೊಳ್ಬಹುದು. ಆದ್ರೆ ಅದಕ್ಕೆ ಯಾವುದೇ ರೀತಿ ಬಡ್ಡಿಯನ್ನ ಕಟ್ಟೋ ಹಾಗಿಲ್ಲ. ಅಂದ್ರೆ ಈ ಮೊದಲು ಏನಿತ್ತು ಅಂದ್ರೆ IT ಅಧಿಕಾರಿಗಳು ದಾಳಿ ನಡೆಸ್ತಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಂಡ ಏನಿರುತ್ತೆ ದಂಡವನ್ನ ಪಾವತಿ ಮಾಡಿ, ಅಂದ್ರೆ ಸುಮಾರು 50% ಅಷ್ಟು ದಂಡ ಇರುತ್ತೆ, ಅದನ್ನ ಪಾವತಿ ಮಾಡಿ ಇನ್ನುಳಿದ ಹಣವನ್ನ ವಾಪಸ್ ತೆಗೆದುಕೊಂಡು ಹೋಗ್ಬೋದಿತ್ತು. ಆದ್ರೆ ಈಗ ಇನ್ನ 25% ಅಷ್ಟು ಎಕ್ಸ್ಟ್ರಾವನ್ನ ಈಗ ದಂಡವಾಗಿ ಕಟ್ಟಬೇಕಾಗುತ್ತೆ. ಅಂದ್ರೆ ದಂಡ ಅಂದ್ರೆ ಅದು 4 ವರ್ಷಗಳ ಕಾಲ ಗರೀಬ್ ಕಲ್ಯಾಣ ಯೋಜನೆ ಒಳಗಡೆ ಹೋಗುವಂತದ್ದು. ಅದು ವಾಪಸ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅದೆಷ್ಟೇ ಹಣವನ್ನ ಅಂದ್ರೆ ಒಂದು 1,000 ರೂಪಾಯಿ ನಾನು ಹಣವನ್ನ ಹಾಕಿದ್ರೆ ಆ ಅಕೌಂಟ್ ಇಂದ ಮತ್ತೆ ನಾನು 1,000 ಹಣವನ್ನ 4 ವರ್ಷಗಳ ನಂತರ ಅಂದ್ರೆ ವಾಪಸ್ ತೆಗೆದುಕೊಳ್ಳೋದಿಕ್ಕೆ ನನಗೆ ಅವಕಾಶ ಇರುವಂತದ್ದು ದಿವ್ಯಾ. ಓಕೆ, ಇದು ಈ ನೂತನ ಯೋಜನೆ ಬಂದಿರೋದ್ರಿಂದ ಬಡವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಬಡವರಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಮತ್ತೆ ಈ ಯೋಜನೆ ಯಾವ ರೀತಿ ಅವ್ರಿಗೆ ರೀಚ್ ಆಗುತ್ತೆ? ಅವ್ರಿಗೆ ಬಡವರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಈ ಯೋಜನೆಗಳು ಏನು ಅಂದ್ರೆ ಅಂತ. ಸೊ ಅದನ್ನ ಯಾವ ರೀತಿ ಬಡವರಿಗೆ ಒಳ್ಳೇದಾಗುತ್ತೆ? ದಿವ್ಯಾ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಏನಿದೆ, ಗರೀಬ್ ಕಲ್ಯಾಣ ಯೋಜನೆ ಇರುವಂತದ್ದೇ ಬಡವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇರುವಂತದ್ದು. ಅಂದ್ರೆ ಅದಕ್ಕೆ ಯಾರಾದ್ರೂ ಹಣವನ್ನ ಹಾಕಿದ್ರೆ ಜೊತೆಗೆ ಪ್ರಧಾನ ಮಂತ್ರಿ ಅಕೌಂಟ್ ಇಂದನೂ ಸಹ ಅದಕ್ಕೆ ಹಣ ಹೋಗುತ್ತೆ. ಜೊತೆಗೆ ಬಡವರಿಗೆ ಅದು ಆ ಗರೀಬ್ ಯೋಜನೆ ಏನಿದೆ, ಆ ಗರೀಬ್ ಯೋಜನೆಯಿಂದ ಸಾಕಷ್ಟು ಅನುಕೂಲಗಳು, ಸಾಕಷ್ಟು ವ್ಯವಸ್ಥೆಗಳನ್ನಂದ್ರೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಸಹ ಹೊರಗಡೆ ಹಾಕಿದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಬಡವರಿಗೆ ಹೇಳಿರುವಂತದ್ದು. ಅದೇ ರೀತಿ ಈಗ ಆ ಅಕೌಂಟ್ ಗಳಿಗೆ ಈ ಕಪ್ಪು ಕುಳಗಳೇನಿದೆ, ಕಪ್ಪು ಕುಳಗಳಿಂದ ಬರುವಂತ ಹಣ ಏನಿದೆ, 25% ಹಣ ಏನಿದೆ, ಆ ರೀತಿ ಹಣವನ್ನ ತೆಗೆದು ಅದ್ರೊಳಗಡೆ ಹಾಕಿದ್ರೆ ಅದರಿಂದ ಬರುವಂತ ಬಡ್ಡಿ ಏನಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯ 10 ಕೋಟಿಯಷ್ಟು ದುಡ್ಡು ಅಂದ್ರೆ ದಂಡವಾಗಿ 25% ಅಷ್ಟು ಅಕೌಂಟ್ ಹಾಕಿದ್ರೆ ಅದರಿಂದ ಬರುವಂತ ಬಡ್ಡಿ ಏನಿರುತ್ತೆ, ಆ ಬಡ್ಡಿಯನ್ನ ತೆಗೆದುಕೊಂಡು ಬಡವರ ಕಲ್ಯಾಣಕ್ಕಾಗಿ ಉಪಯೋಗಿಸ್ಕೊಳ್ಬಹುದು ಅನ್ನೋದು ಇದು ಹೊಸ ಯೋಜನೆ ಆಗಿರುವಂತದ್ದು. ಹೊಸ ಪ್ಲಾನ್ ಅನ್ನ ಈಗ IT ಅಧಿಕಾರಿಗಳು ಸಹ ಜಾರಿಗೆ ತಂದಿರುವಂತದ್ದು. ಅದು ಡಿಸೆಂಬರ್ 17, ಈ ತಿಂಗಳು ಡಿಸೆಂಬರ್ 17ರಿಂದ ಜಾರಿಗೆ ಬರ್ತಾ ಇದೆ. ಏನು ಮಾರ್ಚ್ 30ರ ತನಕ ವಾರ್ಷಿಕ ಆದಾಯ ವಾರ್ಷಿಕ ಏನಿದೆ, ಆ ಆದಾಯ ವಾರ್ಷಿಕದ ಒಳಗಡೆ ಹೇಳ್ಬೇಕು ಅಂತ ಹೇಳಿದ್ರೆ ಘೋಷಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು ದಿವ್ಯಾ. ಓಕೆ, ಧನ್ಯವಾದಗಳು ಮುರಳಿ ತಮ್ಮ ಮಾಹಿತಿಗಾಗಿ. ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆಗೆ ಮೊದಲ ಬಲಿಯಾಗಿದೆ. ಬೆಂಗಳೂರಿನ SBM ಬ್ಯಾಂಕ್ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿರುವ SBM ಬ್ಯಾಂಕ್ನ ಕ್ಯಾಶ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ 56 ವರ್ಷದ ರವಿರಾಜ್ ನೇಣಿಗೆ ಶರಣಾಗಿದ್ದಾರೆ. 20 ಲಕ್ಷ ರೂಪಾಯಿ ಮೊತ್ತದ ಬ್ಲಾಕ್ ಅಂಡ್ ವೈಟ್ ಹಣ ವಿನಿಮಯ ದಂಧೆಯಲ್ಲಿ ರವಿರಾಜ್ ಭಾಗಿಯಾಗಿದ್ದು ಸಾಬೀತಾಗಿತ್ತು. ಅಲ್ಲದೆ ಇದೇ ವಿಚಾರವಾಗಿ ನಿನ್ನೆಷ್ಟೇ CBI ವಿಚಾರಣೆ ನಡೆಸಿತ್ತು. ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ರವಿರಾಜ್ನನ್ನು ಕೆಲಸದಿಂದ ಅಮಾನತು ಮಾಡಲು ಬ್ಯಾಂಕ್ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಸಿಬಿಐನವರು ಎಲ್ಲಿ ನನ್ನನ್ನು ಬಂಧಿಸುತ್ತಾರೋ ಎಂದು ವಿಚಲಿತನಾದ ರವಿರಾಜ್ ತನ್ನ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಸಂಬಂಧ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.